ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನ್ನ ಮಗನಾಗಿರುವಂತಹ ಬಿಟ್ಟವರ ನಾಮದಲ್ಲೂ ಕೂಡಿ ಬಂದಂತ ಎಲ್ಲಾ ನನ್ನ ಸಹೋದರ ಸಹೋದರಿಗಳ ಸೇವಕರ ನಾಮದಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಮುಂದಿನ ಸಮಯ ನಿಮಗೆ ಕೊಡಲ್ಪಟ್ಟಿದೆ. 6 ಗಂಟೆ ತನಕ ದೇವರ ನಾಮವಾದ ವಾಕ್ಯವನ್ನು ಬೋಧಿಸಿ ನಮ್ಮನ್ನು ಬಲಪಡಿಸಬೇಕಾಗಿ ಹೇಳಿಕೊಳ್ಳಲಾಗಿದ್ದೇನೆ. God bless you. ಥ್ಯಾಂಕ್ ಯು ಅಮ್ಮ. ಈ ಸಮಯ ಕೊಟ್ಟಂಥ ದೇವರಿಗೂ ಮತ್ತು KCS ಟೀಮ್ ಆದಂಥ ಅಧ್ಯಕ್ಷರಿಗೂ ಮತ್ತು ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿ ತಾಯಂದಿರಿಗೂ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳು. ಸ್ಟ್ಯಾಂಡ್. ಓಕೆ, ಈಗ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. 2 ಪಾಠದ ಅಂಶವಿದೆ. ಆ 2 ಪಾಠದ ಅಂಶದಲ್ಲಿ ಯಾವ ಪಾಠ ಮಾತಾಡಬೇಕೆಂದು ದೇವರು ನನಗೆ ಆಜ್ಞಾಪಿಸುತ್ತಾರೋ ಆ ವಿಷಯವನ್ನು ಮಾತನಾಡಿಕೊಳ್ಳೋಣ. ಯಾಕಂದರೆ ದೇವರು ಮಾತಾಡೋ ವಿಷಯ ಅಂತ ಹೇಳುವಾಗ ಆ ಮಾತುಗಳು ತುಂಬ ಅದ್ಭುತಕರವಾಗಿರುತ್ತೆ. ಓಕೆ, 2 ಪಾಠಗಳ ಚೀಟಿ ಇದೆ. ನಾವು ದೇವರಿಂದ ಪ್ರಾರ್ಥನೆ ಮಾಡಿ ದೇವರಿಂದ ಸದುತ್ತರವನ್ನು ಕೇಳಿಕೊಳ್ಳೋಣ. ಓಕೆ. ಭೂಪರ ಲೋಕಗಳನ್ನು ಉಂಟು ಮಾಡಿದಂಥ ನನ್ನ ತಂದೆ, ನಿಮಗೆ ಸ್ತೋತ್ರಗಳು ಸ್ತುತಿಗಳು ತಂದೆ. ಮುಂಜಾನೆ ವೇಳೆಯಲ್ಲಿ ತಂದೆ ಕ್ಷಮಿಸಿ ತಂದೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ತಂದೆ, ನನಗೆ ಈ ಸಮಯವನ್ನು ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ. ನಿಮ್ಮ ಮಾತುಗಳು ಏನಿದೆಯೋ ಏನು ವಿಷಯದಲ್ಲಿ ನೀವು ಮಾತಾಡೋದಕ್ಕೆ ನೀವು ನಾನು ಪ್ರೋತ್ಸಾಹಪಡಿಸ್ತೀರೋ ಆ ವಿಷಯವನ್ನೇ ಕುರಿತು ಮಾತನಾಡುವಂತೆ ಸಹಾಯ ಮಾಡಿರಿ. ಪರಿಶುದ್ಧಾತ್ಮನ ಸಹಾಯದಿಂದ ತಂದೆ ಮಾತನಾಡಿ ನಮ್ಮ ಮಧ್ಯದಲ್ಲಿ ತಂದೆ ನೀವೇ ಮಹಿಮೆ ಹೊಂದಿಕೊಳ್ಳಬೇಕೆಂದು ತಂದೆ ಈ ನನ್ನ ಮನವಿಯನ್ನು ನನ್ನ ರಕ್ಷಕನು ನಿಮ್ಮ ಪ್ರಿಯಕುಮಾರನಾದ ಕ್ರಿಸ್ತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ತಾ ಏನಪ್ಪ ತಂದೆ. ಆಮೇಲೆ ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಳಿದಂಥ ವಿಷಯವನ್ನು ಕುರಿತು ಈ ದಿನ ನಾವು ಪಾಠದಲ್ಲಿ ನೋಡಿಕೊಳ್ಳೋಣ. ಪ್ರಿಯರೇ, ಮೊದಲನೇದಾಗಿ ಆತ್ಮೀಯರಾದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಪ್ರಿಯರೇ. ಎಲ್ಲರೂ ನನ್ನ ತಾಯಿ ತಂಗಿ ಅಕ್ಕಂದಿರಾಗಿದ್ದೀರಾ, ಅಣ್ಣ ತಮ್ಮಂದಿರಾಗಿದ್ದೀರಾ. ಆದುದರಿಂದ ನಾವು ದೇವರ ಮಾತುಗಳನ್ನು ದೇವರ ಜ್ಞಾನವನ್ನು ನಾವು ತಿಳ್ಕೋಬೇಕಾಗುತ್ತೆ. ಪ್ರಿಯರೇ, ನಾನು ಹೇಳುವುದನ್ನು ಯೋಚನೆ ಮಾಡಿ, ಸರಿಯಾದರೆ ಒಪ್ಕೊಳ್ಳಿ, ತಪ್ಪಾದರೆ ಬಿಟ್ಬಿಡಿ. ಈ ಆತ್ಮಿಕ ವಿಷಯದಲ್ಲಿ ನಾವು ಬಹಳ ಜ್ಞಾನವಂತರಾಗಿರಬೇಕು. ಅನೇಕರು ಬಂದು ಪ್ರಿಯರೇ ವಾಕ್ಯ ಹೇಳ್ತಾರೆ. ನಮ್ಮ ಸಭೆಗಳಲ್ಲೂ ನಾನು ಸಭೆಗೆ ಹೋಗುವಾಗ ಅನೇಕರು ಬಂದು ವಾಕ್ಯಗಳನ್ನ ಹೇಳ್ತಾ ಇದ್ರು. ಸುಮಾರು 8 ವರ್ಷ 10 ವರ್ಷ 7 ವರ್ಷ ಆಗಿರ್ತದೆ. ಅವ್ರು ಬಂದು ಹೇಳುವಂಥ ವಾಕ್ಯದಂತ ಅಂದರೆ ಸ್ವಾರ್ಥಿಯ ವಾಕ್ಯ. ಇದು ನಾವು ಯಾವಾಗ ಹೇಳಿರ್ತೀವಿ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ಕೊಂಡಿದ್ದು ವಸ್ತ್ರಲ್ಲಿ ಸಭಾಪಾಲಕರಿಗೆ ಗೊತ್ತಿರುತ್ತೆ. ನನ್ನ ಮಕ್ಕಳು ಎಷ್ಟನೇ ಕ್ಲಾಸಲ್ಲಿದ್ದಾರೆ, ಅವ್ರಿಗೆ ಎಂಥ ಪಾಠವನ್ನು ಬೋಧಿಸ್ಬೇಕಂತ ಈ ನಮ್ಮ ಸೇವಕರುಗಳಿಗೆ ಗೊತ್ತಿರುತ್ತೆ ಪ್ರಿಯರೇ, ಹೌದಾ? ಓಕೆ. ಹಾಗೆ ಪ್ರಿಯರೇ, ನಾವೊಂದು ಗಟ್ಟಿಯಾದ ಆಹಾರವನ್ನು ತೆಗೆದುಕೊಂಡು ಒಂದು ಬಲಿಷ್ಠರಾಗಿ ನಿಂತುಕೊಂಡು, ಎಷ್ಟೋ ವರ್ಷ ಆಗಿರ್ತದೆ, 5 ವರ್ಷ 6 ವರ್ಷ 10 ವರ್ಷ, ಕೆಲವರು 2 ವರ್ಷ 3 ವರ್ಷಕ್ಕೆ ಆತ್ಮಿಕ ಬಲವನ್ನು ಹೊಂದಿಕೊಂಡಿರ್ತಾರೆ. ಸೈತಾನನ್ನು ಎದುರಿಸಿ ಓಡಿಸುವಂಥ ಆತ್ಮಿಕ ಬಲಿಷ್ಠರಾಗಿ ನಿಂತ್ಕೊಂಡಿರ್ತಾರೆ. ಇಂಥವ್ರಿಗೆ ಬಂದು ನೀನು ಭಯಪಡಬೇಡ ಸಹೋದರ, ನೀನು ಭಯಪಡಬೇಡ ಅಂತ ಹೇಳಿದ್ರೆ, ಆತನ ಆಲ್ರೆಡಿ ಸೈತಾನನ್ನ ಎದುರಿಸಿ ಓಡಿಸುವಂಥ ಬಲಿಷ್ಠನಾಗಿರ್ತಾನೆ. ಆದರೆ ಬಂದು ನೀನು ಭಯಪಡೋದು ಬೇಡ ಅಂತ ಹೇಳಿದ್ರೆ ಆತನಿಗೆ ಭಯ ಆಗುತ್ತಾ, ಧೈರ್ಯ ಬರುತ್ತಾ? ನಿಮ್ಮಲ್ಲಿ ಯಾರಾದರೂ ತಿಳುವಳಿಕೆ ಇರೋರು ಅಥವಾ ಇಲ್ಲದವರು ಪರವಾಗಿಲ್ಲ, ಅದ್ರ ಬಗ್ಗೆ ಅನುಭವ ಇಲ್ಲ ಪರವಾಗಿಲ್ಲ, ನೀವು ಹೇಳಿದ್ರಿ. ನೀವು ಆಲ್ರೆಡಿ ಬಲ ಹೊಂದಿರ್ತೀರ, ಬಲಿಷ್ಠರಾಗಿ ನಿಂತ್ಕೊಂಡಿರ್ತೀರ. ಸೈತಾನನ್ನು ನೀವು ಬಲ ಹೊಂದಿ ಬಲಿಷ್ಠರಾಗಿ ನಿಂತ್ಕೊಂಡು ಸೈತಾನನ್ನು ಎದುರಿಸಿ ಓಡಿಸುವಂಥ ಬಲಿಷ್ಠವಾಗಿ ನಿಂತ್ಕೊಂಡಿರ್ತೀರ. ಇವಾಗ ನಿಮಗೆ ಬಂದು ನೀನು ಭಯ ಪಡಬೇಡ ಅಂತ ಹೇಳಿದ್ರೆ ನಿಮಗೆ ಭಯ ಬರುತ್ತಾ ಅಥವಾ ಧೈರ್ಯ ಬರುತ್ತಾ? ಥ್ಯಾಂಕ್ ಯು. ಗುಡ್ ಆನ್ಸರ್. ನಮಗೆ ಹೃದಯಪೂರ್ವಕ ವಂದನೆಗಳು. ಪ್ರಿಯರೇ, ಚಿಕ್ಕ ವಯಸ್ಸಲ್ಲಿ ನಾನು ಅಂಗಡಿಗೆ ಹೋಗ್ಬೇಕಾದ್ರೆ ನಾವು ಹೋದಂಥ ಪ್ರಾಂತ್ಯದಲ್ಲಿ, ಆ ಏರಿಯಾದಲ್ಲಿ ಒಂದು 4ನೇ ಮನೆ ನಮ್ಮದು. ಕರೆಂಟ್ ಇರಲಿಲ್ಲ ಆ ಒಂದು ಏರಿಯಾಕ್ಕೆ. ನನ್ನ ತಾಯಿ ಒಂದು ಅಂಗಡಿಯಲ್ಲಿ ಒಂದು ವಸ್ತುನ ತೆಗೆದುಕೊಂಡು ಬರೋಕ್ಕೆ ಕಳಿಸಿದಾಗ
ನನಗೆ ಹೋಗ್ತಾ ಕಾಸು ಕೊಟ್ಟು ಹೋಗಿ ತಗೋಬಪ್ಪ ಅನ್ನೋ ಟೈಮಲ್ಲಿ ಅಷ್ಟು ದೂರ ಬಂದು ಏನು ಹೇಳೋದು ಗೊತ್ತಾ, ಮಗನೇ ಆ ಮರದ ಕಡೆ ನೋಡೋಕೆ ಹೋಗ್ಬೇಡ, ಭಯ ಪಡಬೇಡ, ಓಂ ಶಾಂತಿ ಅಂತ ಹೇಳಿ ಹೋಗಿ ಓಡ್ ಬಂದ್ಬಿಡು ಅಂತ ಅನ್ನೋದು. ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಿರಲಿಲ್ಲ. ಮರದಲ್ಲಿ ಏನೋ ಇರುತ್ತೋ ಇಲ್ಲ ರೋಡಲ್ಲಿ ಏನಾದರೂ ಕಾಣಿಸುತ್ತೋ ಅದ್ರ ಬಗ್ಗೆ ನನಗೇನಿರಲಿಲ್ಲ, ಥಿಂಕಿಂಗ್ ಇರಲಿಲ್ಲ. ಆದರೆ ಆ ಥಿಂಕಿಂಗ್ ಯಾವಾಗ ಗೊತ್ತೋ ಹೇಳಿ, ನನ್ನ ತಾಯಿ ನನಗೆ ಭಯ ಪಡಬೇಡ ಅಂತ ಹೇಳಿದಾಗ. ಹಾಗೆ ಪ್ರಿಯರೇ, ದೇವರಿಂದ ಆಲೋಚನೆ, ನಾನು ಯಾಕೆ ಚೀಟಿ ಆಗ್ತದೆ ಅಂದರೆ ದೇವರಿಂದ ಆಲೋಚನೆ ಕೇಳಬೇಕು. ನಾನಿವತ್ತು KCS ಟೀಮಲ್ಲಿ ವಾಕ್ಯ ಹೇಳ್ತಾ ಇದ್ದೀನಿ, ಅಥವಾ ನಾನು ಹೋಗುವಂಥ ಸಭೆಯಲ್ಲಿ ವಾಕ್ಯ ಹೇಳ್ತಾ ಇದ್ದೀನಿ, ಅಥವಾ ಇನ್ನೊಬ್ರು ಸಭೆ ಕರೆದಿದ್ದಾರೆ. ದೇವರೇ, ಆ ಸಭೆಯವರು ಎಷ್ಟು ಮಟ್ಟಿಗೆ ದೇವರಲ್ಲಿ ಬೆಳೆದಿದ್ದಾರೆ, ಅಥವಾ ಎಷ್ಟು ಬಲಹೀನರಾಗಿದ್ದಾರೆ. ಅವರು ಈ ಪ್ರೇರಣೆ ಆತ್ಮಿಕ ಜೀವಿತದಲ್ಲೂ ಕ್ಲಾಸ್ಗಳಿದೆ, 1ನೇ ಸ್ಟ್ಯಾಂಡರ್ಡ್ 2nd ಈ ಥರ ಇದೆ. ಒಂದು ಹಾಲು ಕೊಡುವಂಥ ಒಂದು ಬೋಟಲ್ ಇರುತ್ತೆ, ಒಂದು ಗಟ್ಟಿಯಾದ ಆಹಾರವಿರುತ್ತೆ, ಮತ್ತೊಂದು ರೀತಿಯಲ್ಲಿ ಇರುತ್ತೆ ಪ್ರೇರೆ. ಓಕೆನಾ? ಈ ರೀತಿನೂ ದೇವರ ವಾಕ್ಯದಲ್ಲಿ ಇರುತ್ತೆ. ಅದೇ ರೀತಿ ನಾನು ಹೇಳೋದೇನಂದ್ರೆ ಪ್ರೇರೆ, ಈ ಭೌತಿಕವಾದ ಮೇಷ್ಟ್ಗಳಿಗೆ ಗೊತ್ತಿರುತ್ತೆ, ಈ ಸ್ಟೂಡೆಂಟ್ 5ನೇ ಕ್ಲಾಸ್ ಇದ್ದಾನೆ, ಇವನಿಗೆ 5ನೇ ಕ್ಲಾಸ್ ಮೇಷ್ಟ್ರನ್ನೇ ಕಳಿಸ್ಬೇಕಂತ ಹೆಡ್ ಮಾಸ್ಟರ್ ಒಂದು ಫಿಕ್ಸ್ ಮಾಡಿರ್ತಾರೆ. ಹೆಡ್ ಮಾಸ್ಟರ್ ಏನು ಮಾಡಿರ್ತಾರೆ ಅಂತ ಫಿಕ್ಸ್ ಮಾಡಿರ್ತಾರೆ, ನೀನು 5ನೇ ಕ್ಲಾಸು ಓದ್ತಾರಂಥ ಸ್ಟೂಡೆಂಟ್ಗಳಿಗೆ ನೀನು ಪಾಠ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಅಲ್ಲೇ ಹೋಗಿ ಮಾಡ್ತಾರೆ. ಮತ್ತೆ ನಮಗೆಲ್ಲ ಹೆಡ್ ಮಾಸ್ಟರ್ ಯಾರಾಗಿದ್ದಾರೆ? ಆ ಪರಮಾತ್ಮನಾಗಿದ್ದಾರೆ, ಯೇಸು ಕ್ರಿಸ್ತನಾಗಿದ್ದಾರೆ. ಅವ್ರ ಹತ್ರ ನಾವು ಆಲೋಚನೆ ಕೇಳಿ ವಾಕ್ಯ ಹೇಳೋದಕ್ಕೆ ಬರಬೇಕು. ಅವಾಗ ವಾಕ್ಯ ಅವ್ರು ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ, ಇವ್ರಿಗೆ ಯಾವ ವಾಕ್ಯ ಕೊಡಬೇಕು ಅಂತ ದೇವರಾತ್ಮನೂ ತಿಳಿಸ್ತಾನೆ. ಈ ಮಾತು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಾನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ಬೇರೆ ವಚನವನ್ನು ನೋಡಿಕೊಳ್ಳೋಣ. ದೇವರಿಗೆ ಇವತ್ತಿನ ಡೇಟಲ್ಲಿ ಏನಂದರೆ, ದೇವರು ತಿಳಿಸಿದಂಥ ಮಾತು, ಜನರು ಪಾಪ ಮಾಡುವಾಗ ಇವರ ವಿರುದ್ಧವಾಗಿ ಸಾಕ್ಷಿ ಹೇಳುವವರು ಕೇವಲ ಮನುಷ್ಯರನ್ನ ಅಥವಾ ಪ್ರಾಣಿಗಳು ಅಥವಾ ಮತ್ತಾರಾದರೂ ದೇವರಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರಾ ಅಂತ ಈ ವಿಷಯವನ್ನು ನಾವು ನೋಡ್ಕೊಳ್ಳೋಣ ಬೇರೆ. ಮನುಷ್ಯರು ಪಾಪ ಮಾಡಿದಾಗ, ತಪ್ಪು ಮಾಡ್ತಾ ಇದ್ದಾಗ ಇವರ ಪರವಾಗಿ ಮೊರೆ ಇಡುವವರು ಕೇವಲ ನಾವು ಮಾಡ್ತಾ ಇರ್ತೀವಲ್ಲ, ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಏನಂತ, ಯೌವನಸ್ಥರು ಅನೇಕ ಪಾಪದ ಕಾರ್ಯದಲ್ಲಿದ್ದರೆ ದೇವರು ಇವರನ್ನು ಬಿಡಿಸು, ಮತ್ತು ಅನೇಕರು ತೊಂದರೆಗಳಲ್ಲಿದ್ದಾರೆ ಅವರನ್ನು ಬಿಡಿಸು ಅಂತ ನಾವು ಮೊರೆ ಇಡ್ತಾ ಇದ್ವಿ ಮನುಷ್ಯರು. ಆದರೆ ನಮ್ಮನ್ನ ಬಿಟ್ಟು ಕೆಲವರು ಯಾರಾದರೂ ಬೇರೆಯವರು ಮೊರೆ ಇಡೋರು ಇದ್ದಾರಾ ಅಂತ ಈ ವಿಷಯವನ್ನು ತಿಳ್ಕೊಳ್ಳೋದು. ಬೈಬಲಲ್ಲಿ ಬಹಳ ವಿಷಯಗಳು ಇವೆ. ಇದರಲ್ಲಿ ಒಂದು ಪಾಠವನ್ನು ಈ ದಿನ ನಾವು ತಿಳ್ಕೊಳ್ಳೋಣ. ಓಕೆನಾ? ಓಕೆ, ನಾವು ನೋಡಿಕೊಳ್ಳೋಣ. ಆದಿಕಾಂಡ 19ನೇ ಅಧ್ಯಾಯ 13ನೇ ವಚನ. ಯಾರಾದರೂ ತೆಗೆದು ಜಲ್ದಿ ಓದೋಣ. ನಾವು ಈ ಸ್ಥಳವನ್ನು ನಾಶ ಮಾಡುವುದಕ್ಕೆ ಬಂದವರು, ಇಲ್ಲಿಯವರ ವಿಷಯವಾಗಿ ಬಲು ದೊಡ್ಡ ಮೊರೆಯು ಯೆಹೋವನಿಗೆ ಮುಟ್ಟಿದ್ದರಿಂದ ಇವರನ್ನು ನಾಶ ಮಾಡುವುದಕ್ಕಾಗಿ ಆತನು ನಮ್ಮನ್ನು ಕಳಿಸಿದ್ದಾನೆ ಎಂದು ಹೇಳಿದರು. ಸಾಕಮ್ಮ, ಥ್ಯಾಂಕ್ ಯು. ಏನ್ ಬೇರೆ ಲೋಟನ ಹತ್ರ ದೇವದೂತರು ಹೇಳ್ತಿದ್ರು. ಯೋಚನೆ ಮಾಡಿ ವಿಷಯ. ಈಗ ಏನಂತ ಹೇಳ್ತಿದ್ದಾರೆ ಇಲ್ಲಿ ಅಂದ್ರೆ, ಮೊರೆ ಬಂದಿದೆ ಅಂತೆ. ಬಹು ದೊಡ್ಡ ಮೊರೆ ಅಂತೆ, ಸಣ್ಣ ಪುಟ್ಟ ಮೊರೆ ಅಲ್ಲ ಅದು, ದೊಡ್ಡ ಮೊರೆ. ನಾವು ಈ ಸ್ಥಳವನ್ನು ನಾಶ ಮಾಡುವುದಕ್ಕೆ ಬಂದವರು, ಇಲ್ಲಿಯವರ ವಿಷಯವಾಗಿ ಬಲು ದೊಡ್ಡ ಮೊರೆಯು ಯೆಹೋವನಿಗೆ ಮುಟ್ಟಿದ್ದರಿಂದ ಇವರನ್ನು ನಾಶ ಮಾಡುವುದಕ್ಕೆ ಆತನು ನಮ್ಮನ್ನು ಕಳಿಸಿದ್ದಾನೆ. ಈ ವಿಷಯ ಯಾರ ಹತ್ರ ಹೇಳ್ತಾ ಇದ್ದಾರೆ? ಲೋಟನ ಹತ್ರ ಹಂಚ್ಕೊತಾ ಇದ್ದಾರೆ. ಯಾರು? ದೇವದೂತರು. ಓಕೆ, ಈಗ ಸೊದೋಮ್ ಗೊಮೋರದ ಪಾಪದ ವಿಷಯವನ್ನು ಕುರಿತು ಮೊರೆ ಇಟ್ಟವರು ಯಾರು? ನಾವು ಕೇವಲ ಏನು ಅನ್ಕೋತೀವಿ ಅಂದರೆ, ಒಂದು ವಚನವನ್ನು ನೋಡಿ ನಾವೇನು ತಿಳ್ಕೊತೀವಿ ಅಂದರೆ, ಪೇತ್ರನು ಬರೆದ ಪತ್ರಿಕೆ ನೋಡ್ಕೊಂಡು ಒಂದ್ಸಾರಿ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನವನ್ನು ಒಂದ್ಸಾರಿ ತೆಗೆದು ನೋಡ್ಕೊಂಡು. ಓಕೆನಾ? ಯಾರಾದ್ರೂ? ಆದರೆ ಆ ಅಧರ್ಮಿಗಳ ನಾಚಿಕೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ಅಂದ್ರೆ ಆ ದುಷ್ಟರ ಒಂದು ಪಾಪಾತ್ಮರ ಒಂದು ಪಾಪದ ಕೃತ್ಯಗಳನ್ನು ನೋಡಿ ಯಾರು ನಂಬ್ಕೊಂಡನು ಅಂದ್ರೆ ಲೋಟನ್. ಓಕೆನಾ? ಲೋಟನು ಮೊರೆ ಇಟ್ಟಿದ್ದಾನೆ. ಓಕೆನಾ? ಈಗ ಲೋಟನ ಹತ್ರ ದೇವದೂತರು ಹೇಳ್ತಾ ಇದ್ದಾರೆ, ಇವರ ಕುರಿತು ನನಗೆ ದೊಡ್ಡ ಮೊರೆ ಯೆಹೋವನಿಗೆ ಮುಟ್ಟಿದೆ ಅಂತ ಅಂದ್ರೆ, ಅಲ್ಲಿ ಲೋಟನನ್ನು ಬಿಟ್ಟು ಬೇರೆ ಯಾರಾದ್ರೂ ಮೊರೆ ಇಟ್ಟಿದ್ದಾರ? ನಿಮ್ಮ ಅನಿಸಿಕೆ ಏನಂತೀರಾ? ಪಟ್ಟಣದಲ್ಲಿರುವ ಕೆಲವು ನೀತಿವಂತರು. ಎಲ್ಲಿ? ಆ ಸೊದೋಮ್ ಗೊಮೋರದಲ್ಲ? ಸೊದೋಮ್ ಗೊಮೋರದಲ್ಲಿ ಲೋಟನು ಅವ್ನು ಬಿಟ್ಟರೆ ಬೇರೆ ಯಾರು ನೀತಿವಂತರು? ಹೌದಂತೀರಾ? ಲೋಟನೇ ನೀತಿವಂತ ಅಂತೇಳಿ ದೇವರೇ ಮೊರೆ ಇಟ್ರು. ದೇವ್ರ ಮೊರೆ ಇಟ್ರ? ಓಕೆ, ಬೇರೆ ಮುಂದೆ ವಿಷಯಕ್ಕೆ ಹೋಗೋಣ. ನೋಡಿ, ಲೋಟನ ಹತ್ರ ದೇವದೂತರು ಹೇಳ್ತಾ ಇದ್ರೆ ಬಲು ದೊಡ್ಡ ಮೊರೆ ಬತ್ತು ಅಂತ. ಆ ಮೊರೆ ಯಾರ್ಯಾರು ಇಡೋದಕ್ಕೆ ಸಾಧ್ಯ ಅಂತ ನಾವೊಂದು ಸಾರಿ ವಾಕ್ಯದ ಮೂಲಕ ನೋಡಿಕೊಳ್ಳೋಣ. ಯೋಬನ ಗ್ರಂಥ
ಯೋಬನ ಗ್ರಂಥ ಒಂದ್ಸರಿ ತೆಗೆದು ನೋಡಿ. ಕೀರ್ತನೆ ಮುಂಚೆ ಬರುವಂಥ ಯೋಬನ ಗ್ರಂಥ ನಿಮ್ಗೆ ಗೊತ್ತಿರುವ ಹಾಗೆ 20ನೇ ಅಧ್ಯಾಯ 27ನೇ ವಚನವನ್ನು ಒಂದ್ಸರಿ ತೆಗೆದು ನೋಡಿ. ಆಕಾಶವು ಅವನ ಪಾಪವನ್ನು ಬಯಲುಪಡಿಸುವುದು, ಭೂಮಿಯು ಅವನ ವಿರುದ್ಧ ಸಾಕ್ಷಿಯಾಗಿ ಹೇಳುವುದು. ಏನರ್ಥ ಆಯ್ತು ಬೇರೆ ಇದರಲ್ಲಿ? ನಮ್ಮ ಮನುಷ್ಯರು ಬಿಟ್ರೆ ಬೇರೆ ಯಾರು ಮೊರೆ ಇಡೋರು ಇದ್ದಾರಾ ಈ ವಚನದ ಪ್ರಕಾರ? ಇದರ ಅಂತೀರಾ ಇಲ್ವಾ ಅಂತೀರಾ? ಮತ್ತೊಂದ್ಸರಿ ನಮ್ಮ ಬಗ್ಗೆ ಸಾಕ್ಷಿ ಹೇಳುತ್ತೆ. ವೆರಿ ಗುಡ್. ಆಕಾಶವು ಅವನ ಪಾಪವನ್ನು ಬಯಲುಪಡಿಸುವುದು, ಭೂಮಿಯು ಅವನ ವಿರುದ್ಧವಾಗಿ ಸಾಕ್ಷಿ ಹೇಳುವುದು. ಯಾರ ವಿರುದ್ಧವಾಗಿ? ಈ ಮನುಷ್ಯರ ವಿರುದ್ಧವಾಗಿ ಸಾಕ್ಷಿ ಹೇಳುವುದಕ್ಕೆ ಯಾರನ್ನ ಮಡಗಿದ್ದಾರೆ ಗೊತ್ತಾ ದೇವರು? ಭೂಮಿ ಆಕಾಶವು. ಭೂಮಿ ಆಕಾಶ ಸಾಕ್ಷಿ ಹೇಳುತ್ತಾ? ಹೌದು ಪ್ರಿಯರೇ. ಕೋರ್ಟ್ಗಳಲ್ಲಿ ಅನೇಕ ಸಾರಿ ತಪ್ಪು ಮಾಡಿ ಅಪರಾಧಿ ನಿಂತ್ಕೊಂಡಾಗ ನಮ್ಮ ಹಳೆ ಒಡಂಬಡಿಕೆಯಲ್ಲಿ ನೋಡ್ಬೋದು, 2 ಅಥವಾ 3 ಜನ ಸಾಕ್ಷಿ ಇರಬೇಕು. ಎಷ್ಟು ಜನ? 2. ಒಬ್ಬನು ಸಾಕ್ಷಿ ಇದ್ರೆ ಏನು ಗೊತ್ತಾ? ಒಬ್ಬ ವಿರೋಧವಾಗಿರ್ತಾನೆ. ಅವ್ನು ವಿರೋಧವಾಗಿದ್ದಾಗ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳ್ತಾನೆ. ಇವನು ಆ ಥರ ತಪ್ಪು ಮಾಡಿದ್ದಾನೆ, ಈ ಥರ ತಪ್ಪು ಮಾಡಿ, ಯಾಕಂದ್ರೆ ಅವ್ನಿಗೆ ವೈರತ್ವ ಇರುತ್ತೆ. ಆದರೆ ಇವ್ರ ಮಧ್ಯದಲ್ಲಿ ಇನ್ನೊಬ್ಬ ಸಾಕ್ಷಿ ಇದ್ದಾಗ ಆ ಸಾಕ್ಷಿ ಏನಾಗುತ್ತೆ? ಸತ್ಯವಾಗಿರುತ್ತೆ ಅಂತ ಹೇಳಿ ದೇವರನ್ನ ಹೇಳ್ತಾರೆ, ನಿಮ್ಮ ಮಧ್ಯದಲ್ಲಿ ಯಾರಾದ್ರೂ ತಪ್ಪು ಮಾಡಿದಾಗ ಅವ್ನ ವಿರುದ್ಧವಾಗಿ ಸಾಕ್ಷಿ ಹೇಳೋರು ಎಷ್ಟು ಜನ ಇರಬೇಕು? 2 ಅಥವಾ 3. ಓಕೆನಾ? ಇಲ್ಲಿ ಎಷ್ಟು ಜನ ಸಾಕ್ಷಿ ಇದ್ದಾರೆ? 2. ಭೂಮಿ ಆಕಾಶ. ಮನುಷ್ಯರ ವಿರುದ್ಧವಾಗಿ ಸಾಕ್ಷಿ ಹೇಳ್ತಾ ಇದ್ದ, ಮೊರೆ ಇಡ್ತಾ ಇದ್ದ. ಸೋದೋಮ್ ಗೋಮರದ ವಿಷಯವಾಗಿ ಮೊರೆ ಎಲ್ಲಿಂದ ಬಂತು? ಬಹು ದೊಡ್ಡ ಮೊರೆ ಅಂತೆ. ಅದು ಸಣ್ಣ ಪಟ್ಟ ಮೊರೆ ಇಲ್ಲ. ಒಂದು ವೇಳೆ ಲೋಟನು ಮೊರೆ ಇಟ್ಟಿದ್ದಾನೆ ಅಂದರೆ ಒಪ್ಕೊಳ್ಳೋಣ. ಲೋಟನು ಅವರ ಭ್ರಾಂತಿಯ ಒಂದು ಪಾಪದ ಕೃತ್ಯಗಳನ್ನು ನೋಡಿ ಆತನು ನೊಂದುಕೊಂಡು ತನ್ನ ಆತ್ಮದಲ್ಲಿ ನೊಂದುಕೊಂಡು ಪ್ರಾರ್ಥನೆ ಮಾಡಿರಬೇಕು. ಆದರೆ ಲೋಟನ ಹತ್ರ ದೇವದೂತರು ಹೇಳ್ತಾ ಇದ್ದಾರೆ ಅಂದರೆ ಈ ಲೋಟನನ್ನು ಬಿಟ್ಟು ಬೇರೆ ಇದ್ದಾರೆ. ಹೆಂಡತಿ ಏನಾದರೂ ನೀತಿವಂತಳ ಅಂದ್ರೆ ಖಂಡಿತ ಅಲ್ಲ. ಹೆಂಡತಿ ಅಲ್ಲ, ಮಕ್ಕಳು ಅಲ್ಲ. ಇಲ್ಲ ಅಂದ್ರೆ ಹೇಳ್ತಾ ಇದ್ರು, ಲೋಟನೇ ನೀನು ಮೊರೆ ಇಟ್ಟಿದ್ಯಲ್ಲ, ನಿನ್ನ ಹೆಂಡತಿ ಮೊರೆ ಇಟ್ಟಿದ್ದಾಳಲ್ಲ, ಅಥವಾ ನಿನ್ನ ಮಕ್ಕಳು ಮೊರೆ ಇಟ್ಟಿದ್ದಾರಲ್ಲ, ಅದರ ಮೊರೆಯನ್ನು ಕೇಳಿ ನಾವು ಬಂದಿದ್ದೆ ಅಂತ ಹೇಳ್ತಾ ಇದ್ವಿ. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತೇಳಿ? ಮತ್ತೊಂದ್ಸರಿ ಹೇಳಿದ್ರು, ಆಕಾಶವು ಅವನ ಪಾಪವನ್ನು ಬಯಲುಪಡಿಸುವುದು, ಭೂಮಿಯು ಅವನ ವಿರುದ್ಧವಾಗಿ ಸಾಕ್ಷಿ ಹೇಳುವುದು. ಪ್ರವಾಹದಿಂದ ನೋಡಿ, ದೇವರ ಸಿಟ್ಟಿನ ದಿನದಲ್ಲಿ ಅವನ ಮನೆಯ ಧಾನ್ಯಗಳು ನಾಶವಾಗಿ ಪ್ರವಾಹದಿಂದ ಕೊಚ್ಚಿಕೊಂಡು ಹೋಗಿ ಬಿಡುವುದು. ಪ್ರವಾಹದಿಂದ ಕೊಚ್ಕೊಂಡು ಹೋಗುತ್ತಾ ಪ್ರಿಯರೇ? ಮನುಷ್ಯರ ಪಾಪವನ್ನು ನೋಡಿದಂಥ ಭೂಮಿ ಆಕಾಶಗಳಿಗೆ ಕೋಪ ಬಂದ್ರೆ ಏನ್ ಮಾಡ್ತಾರೆ ಗೊತ್ತಾ ದೇವರು? ಭಯಂಕರವಾದಂಥ ಜಲಪ್ರಳಯ, ಭೂಕಂಪ, ಸುನಾಮಿ. ದೇವರ ಹತ್ರನೂ ಬಾಂಬ್ಗಳಿದೆ, ನಿಮ್ಗೆ ಗೊತ್ತಾ? ಮನುಷ್ಯರ ಹತ್ರ ಯಾವ್ಯಾವ ಬಾಂಬ್ಗಳಿದೆ ಬೇರೆ ನಿಮ್ಗೆ ಗೊತ್ತಿರಂಗೆ ಹೇಳಿ. ಮನುಷ್ಯರ ಹತ್ರ ಏನೇನು ಬಾಂಬ್ಗಳಿದೆ? ಅಣು ಬಾಂಬ್ಗಳಿದೆ, ಅನೇಕ AK-47ಗಳಿದೆ, ದೊಡ್ಡ ದೊಡ್ಡ ಬಾಂಬ್ಗಳಿದೆ ಮನುಷ್ಯರ ಹತ್ರ. ಹೌದಾ? ದೇವರು ಸೋದೋಮ್ ಗೋಮರವನ್ನು ಕುರಿತು ಕೆಟ್ಟ ಆಲೋಚನೆಯಿಂದ ಮನುಷ್ಯರು ನಡೆಯುವುದನ್ನು ನೋಡಿ ಏನ್ ಮಾಡಿದ್ರು? ಆಕಾಶದಿಂದ ಬೆಂಕಿ, ಗಂಧಕ, ಅಂದ್ರೆ ಆಕಾಶದಿಂದ ದೊಡ್ಡ ದೊಡ್ಡ ಆಯುಧಗಳಿದ್ದಾವ ಅಂತ ಅಂದ್ರೆ ಇದಾವೆ. ಮತ್ತೊಂದು ದೇವರ ಆಯುಧವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಹಬಕ್ಕೂಕ 2ನೇ ಅಧ್ಯಾಯ 9ನೇ ವಚನವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಹಬಕ್ಕೂಕ ಸಣ್ಣ ಪುಸ್ತಕದಲ್ಲಿ ಬರುವಂತ. ಅಯ್ಯೋ, ತನ್ನ ಗೂಡನ್ನು ಎತ್ತರದಲ್ಲಿ ಕಟ್ಟಿ ಕೇಡಿನೊಳಗಿನಿಂದ ತಪ್ಪಿಸಿಕೊಳ್ಳಬೇಕೆಂದು ತನ್ನ ಕುಲಕ್ಕೆ ಆಸ್ತಿಯನ್ನು ಅನ್ಯಾಯವಾಗಿ ದೋಚಿಕೊಳ್ಳುವವನ ಗತಿಯನ್ನು ಏನು ಹೇಳಲಿ? ನೀನು ಬಹು ಜನಾಂಗಗಳನ್ನು ನಿರ್ಮಲ ಮಾಡಿದ್ದು ನಿನ್ನ ಕುಲಕ್ಕೆ ಅವಮಾನವನ್ನೇ ಆಲೋಚಿಸಿಕೊಂಡ ಹಾಗಾಯಿತು. ನಿನಗೆ ಕೇಡು ಮಾಡಿಕೊಂಡಿದ್ದಿ. ಸಾಕು. ಅಯ್ಯೋ, ದೇವರು ನೊಂದ್ಕೊಂಡು ಹೇಳ್ತಾ ಇದ್ದಾರೆ, ಅಯ್ಯೋ, ತನ್ನ ಗೂಡನ್ನು ಎತ್ತರದಲ್ಲಿ ಕಟ್ಟಿ ಕೇಡಿನೊಳಗಿಂದ ತಪ್ಪಿಸಿಕೊಳ್ಳಬೇಕೆಂದು ತನ್ನ ಕುಲಕ್ಕೆ ಆಸ್ತಿಯನ್ನು ಅನ್ಯಾಯವಾಗಿ ದೋಚಿಕೊಳ್ಳುವವನ ಗತಿಯನ್ನು ಏನು ಹೇಳಲಿ? ನಾನೊಬ್ಬ ಚೆನ್ನಾಗಿರೋದಲ್ಲ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರಿಗೆ ಅನೇಕ ಆಸ್ತಿಗಳನ್ನು ಕೂಡಿಟ್ಕೋಬೇಕು ಅಂತ ಅಂದುಕೊಂಡಿರುವಂತ ಮನುಷ್ಯನೇ ಫೇಸ್ಬುಕ್ ಅಲ್ಲಿ ಆಲೋಚನೆ ನೋಡ್ತಾ ಇರುವಂತ ಪ್ರತಿಯೊಬ್ಬ ಆತ್ಮೀಯರು, ನೀವು ಯಾರೇ ಆಗಿರ್ಬೋದು ಪ್ರೇರೆ, ಒಂದು ಸಾರಿ ವಚನವನ್ನು ಗಮನಿಸಿ. ಸತ್ಯವೇದ ಗ್ರಂಥದಲ್ಲಿರುವಂತ ಸತ್ಯದ ಮಾತಿದ್ದು, ಸುಳ್ಳಿನ ಮಾತಲ್ಲ. ಇನ್ನೊಂದ್ಸರಿ ಓದ್ತೀನಿ ನಿಮ್ಗೋಸ್ಕರ. ಅಯ್ಯೋ, ತನ್ನ ಗೂಡನ್ನು ಎತ್ತರದಲ್ಲಿ ಕಟ್ಟಿ ಕೇಡಿನೊಳಗಿಂದ ತಪ್ಪಿಸಿಕೊಳ್ಳಬೇಕೆಂದು ತನ್ನ ಕುಲಕ್ಕೆ ಆಸ್ತಿಯನ್ನು ಅನ್ಯಾಯವಾಗಿ ದೋಚಿಕೊಳ್ಳುವವನ ಗತಿಯನ್ನು ಏನು ಹೇಳಲಿ? ನೀನು ಬಹು ಜನಾಂಗಗಳನ್ನು ನಿರ್ಮೂಲ ಮಾಡಿದ್ದು ನಿನ್ನ ಕುಲಕ್ಕೆ ಅವಮಾನವನ್ನೇ ಆಲೋಚಿಸಿಕೊಂಡ ಹಾಗಾಯಿತು. ನಿನ್ನ ಹೆಸರನ್ನು ಕಾಪಾಡ್ತಾನೆ ಅಂತ ನಿನ್ನ ಮಗನಿಗೆ ಆಸ್ತಿ ಬಿಟ್ಬಿಟ್ಟು ಹೋಗ್ತಾ ಇದೆಯಾ? ವೇಷವಾಟಿಕೆ ಮಾಡಿ ಪಾಪದ ಕೃತ್ಯಗಳನ್ನು ಮಾಡಿ ನಿನ್ನ ಹೆಸರನ್ನು ಹಾಳು ಮಾಡ್ತಾನೆ. ಓ ಮನುಷ್ಯರೇ, ಐಶ್ವರ್ಯವಂತರೇ, ನಿನ್ನ ಕುಲಕ್ಕೆ ನಿನ್ನ ಆಸ್ತಿಯನ್ನು ಬಿಟ್ಟು ಹೋಗ್ತಾ ಇದೆಯಾ? ಅಧರ್ಮದಿಂದ ಬಡವರನ್ನು ದೋಚಿಕೊಂಡು ಅವರ ಎಲ್ಲ ಹಣವನ್ನು ಹಾಳು ಮಾಡಿ
ಕೂಲಿಯವನ ಕೂಲಿಯನ್ನು ಕೊಡದೆ ನೀನು ಅವನನ್ನು ದೋಚ್ಕೊಂಡು ಒಂದು ವೇಳೆ ನೀನು ಶ್ರೀಮಂತನಾಗಿ ನಾನು ಬಹು ಸುಖದಿಂದ ಇದ್ದೀನಿ ಅಂತ ಅಂದುಕೊಂಡ್ರೆ, ಒಂದು ಸಾರಿ ಸತ್ಯವೇದ ಗ್ರಂಥ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 25ನೇ ವಚನದಲ್ಲಿ ದೇವ್ರ ವಾಕ್ಯ ಏನ್ ಹೇಳುತ್ತೆ ಗೊತ್ತಾ? ಅಬ್ರಹಾಮನು ಹೇಳ್ತಾನೆ, ಕಂದ, ನೀನು ಆಶಿಸಿದ ಸುಖ ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಈಗಲಾದರೂ ಇಲ್ಲಿ ಕಷ್ಟ. ಸರ್ವ ಸುಖಗಳನ್ನು ಅನುಭವಿಸ್ಬೇಕಂತ ಮನುಷ್ಯನು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಈ ದಿನ ಮನುಷ್ಯನನ್ನು ದೋಚ್ಕೋತಾ ಇದ್ದಾನೆ, ಮನುಷ್ಯನ ರಕ್ತವನ್ನು ಸುರಿಸ್ತಾ ಇದ್ದಾನೆ. ನಿಮ್ಮ ಪರವಾಗಿ ಸಾಕ್ಷಿ ಹೇಳುವವನು ಯಾರು ಗೊತ್ತಾ? ಮುಂದೆ ನೋಡಿಕೊಳ್ಳೋಣ. 11ನೇ ವಚನವನ್ನು ಒಂದು ಸಾರಿ ನೋಡಿಕೊಳ್ಳೋಣ, ಯಾರಾದ್ರೂ ಓದೋಣ. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಯಾರು ಸಾಕ್ಷಿಗಳಿದ್ದಾರೆ? ದೇವರು. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ಸಾಕ್ಷಿ ಹೊರಿಸುವುದು. ಗೋಡೆಯೊಳಗಿಂದ ಕಲ್ಲು ಮಾತಾಡುತ್ತಾ? ಏನ್ ಪ್ರೇರೆ ಇದು? ತಮಾಷೆ ಅನ್ಸುತ್ತಾ? ಗೋಡೆಯೊಳಗಿಂದ ಕಲ್ಲು ಮಾತಾಡುತ್ತಾ? ಹೌದು. ಗೋಡೆಗಳಿಗೆ ಜೀವ ಇಲ್ಲ ಅನ್ಕೊಂಡಿದ್ದೀರಾ? ಗೋಡೆಗಳಿಗೂ ಕೂಡ ಆಕ್ಸಿಜನ್ ಬೇಕು ಅಂತ ಸೈಂಟಿಸ್ಟ್ ಕಂಡು ಹಿಡಿದಾರೆ ಪ್ರೇರೆ. ಗೋಡೆಗಳಿಗೂ ಏನ್ ಬೇಕು ಗೊತ್ತಾ? ಆಕ್ಸಿಜನ್ ಬೇಕು. ಹೌದಾ? ಹೌದು. ಯಾರು ಸಾಕ್ಷಿ ಹೇಳ್ತಾರಂತೆ ಮತ್ತೆ ನಮ್ಮ ವಿರುದ್ಧವಾಗಿ, ಪಾಪ ಮಾಡುವವರ ವಿರುದ್ಧವಾಗಿ? ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ಸಾಕ್ಷಿ ಹೊರಿಸುವುದು. ಸೋದಮ್ ಗೊಮೋರವನ್ನು ಕುರಿತು ಗೋಡೆಗಳು ಸಾಕ್ಷಿ ಹೇಳಿಲ್ಲ ಅಂತೀರಾ? ಆಕಾಶ ಭೂಮಿಗಳು ಸಾಕ್ಷಿ ಹೇಳಿಲ್ಲ ಅಂತೀರಾ? ಮರಗಳೊಳಗಿಂದ ತೊಲೆಗಳು ಹೌದೆನ್ನುವುದಿಲ್ಲ ಅಂತೀರಾ? ಹಳೆ ಕಾಲದಲ್ಲಿ ಮರಗಳಿತ್ತು ಬೇರೆ, ತೊಲೆಗಳು. ಈಗ ಹೇಗೆ ನಾವು ಬಿಲ್ಡಿಂಗ್ ಅನ್ನು ಕಟ್ಕೊಂಡಿದ್ದೀವೋ ಆಗ ದೊಡ್ಡ ದೊಡ್ಡ ಮರಗಳನ್ನ ಅಡ್ಡವಾಗಿ ಕಟ್ಟಿ ಒಂದು ಸ್ಟ್ಯಾಂಡ್ ಅಪ್ ಆಗಿ ನಿಲ್ಲಿಸೋದು ಬೇರೆ. ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಹೌದಾ? ಹೌದು ದೇವ್ರೆ, ನಾನು ನೋಡಿದ್ದೀನಿ ದೇವ್ರೆ ಇವ್ನು ಪಾಪ ಮಾಡಿದ್ದು. ದೊಡ್ಡ ನಟನೆ ಮಾಡದ ದೇವ್ರೆ ಇವನು, ಬಹಳ ನಟನೆ ಮಾಡದ ಜನರ ಮುಂದೆ. ಆದ್ರೆ ಇವನು ಗುಪ್ತ ಪಾಪವನ್ನು ನನ್ನ ಮನೇಲೆ ನೋಡಿದೆ ದೇವ್ರೆ. ಮೊಬೈಲಲ್ಲಿ ಇವನು ಏನೇನು ನೋಡ್ತಾ ಇದ್ನೋ ನಾನು ನೋಡ್ತಾ ಇದ್ದೀನಿ, ಮೊಬೈಲಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಹಿಂದ್ಗಡೆ ಗೋಡೆ ಏನಿದೆ? ಹಿಂದ್ಗಡೆ ಗೋಡೆ ಕಾಣಿಸ್ತಾ ಇದೆಯಾ ಪ್ರೇರೆ? ನನ್ನ ಹಿಂದೆ ಗೋಡೆ ಕಾಣ್ತಾ ಇದೆಯಾ? ಹೌದು ಪ್ರೇರೆ. ಗೋಡೆ ಒಳಗಡೆಯಿಂದ ಏನು? ಇದು ಸಾಕ್ಷಿ ಹೇಳುತ್ತಂತೆ ದೇವರಿಗೆ. ಹೌದಾ ಪ್ರೇರೆ? ಅನೇಕ ಕಡೆ CCTV ಕ್ಯಾಮ್ರಾ ಮಾಡಿರ್ತಾರೆ ಈ ಮನುಷ್ಯರು. ಈ ಮನುಷ್ಯರ ಜ್ಞಾನದಿಂದ ಬ್ಯಾಂಕ್ಗಳ ಕೆಳಗೆ, ಅನೇಕ ಒಂದು ಜ್ಯುವೆಲರಿಗಳ ಕೆಳಗೆ, ಅನೇಕ ಒಂದು ವ್ಯಾಪಾರ ಮಾಡುವಂತ ಜನರ ಕೆಳಗಡೆ ಏನ್ ಮಾಡಿರ್ತಾರೆ ಅಂದ್ರೆ ಕ್ಯಾಮ್ರಾಗಳನ್ನ ಮಡಗಿರ್ತಾರೆ, CC ಕ್ಯಾಮ್ರಾ. ಮತ್ತೆ ದೇವರು ನಮ್ಗೆ ಏನ್ ಮಡಗಿದ್ರೆ? CC ಕ್ಯಾಮ್ರಾ ಮಡಗಿದಾರ. ಏನ್ CC ಕ್ಯಾಮ್ರಾ ಅಂತಂದ್ರೆ ಅಂತ ಒಂದು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಯಾರು ಮಡಗೇ ಇಲ್ಲ. ಭೂಮಿ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದ? ಹೌದು. ಆಡಿಯೋ ರೆಕಾರ್ಡಿಂಗ್? ಹೌದು. ವಿಡಿಯೋ ರೆಕಾರ್ಡಿಂಗ್? ಹೌದು. ಆಕಾಶ ಅದು ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದೆ. ಯಾವ ಕಡೆಯಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗುತ್ತೆ? ದಾವಿದನ್ ಹೇಳ್ತಾನೆ, ದೇವರೇ ನಿನ್ನನ್ನು ಬಿಟ್ಟು ನಾನು ಎಲ್ಲೋಗ್ಲಪ್ಪ. ಮನುಷ್ಯನ ಈ ದಿನ ಪಾಪ ಮಾಡ್ಬೇಕಾದ್ರೆ ಎಡಕ್ಕೆ ನೋಡ್ತಾನೆ, ಬಲಕ್ಕೆ ನೋಡ್ತಾನೆ, ಹಿಂದೆ ನೋಡ್ತಾನೆ, ಮುಂದೆ ನೋಡ್ತಾನೆ. ಅವ್ನು ನೋಡ್ಬೇಕಾಗಿರೋದು ಪ್ರಾಮುಖ್ಯವಾಗಿ ಎಲ್ಲಿ? ಮ್ಯಾಲ್ಗಡೆ ನೋಡ್ಬೇಕು. ಮ್ಯಾಲ್ಗಡೆ ನೋಡ್ಬೇಕು. ಎಲ್ಲ ಮನುಷ್ಯರ ದೇವರ ಕಣ್ಣು ಎಲ್ಲ ಮಾನವರ ಮೇಲಿದೆ ಅಂತ ದೇವರ ವಾಕ್ಯ ಹೇಳುತ್ತೆ ಪ್ರೇರೆ, ಕೀರ್ತನೆ ಗ್ರಂಥ. ಹೌದಾ? ಗೋಡೆಯೊಳಗಿಂದ ಕಲ್ಲು ನಮ್ಮ ಮೇಲೆ ಸಾಕ್ಷಿ ಹೊರಿಸುವುದು. ಈ ದಿನ ಮನುಷ್ಯರು ಮಾಡುತ್ತಿರುವಂತಹ ಪಾಪಗಳಿಗೆ ಸಾಕ್ಷಿ ಕೊಡುವವರು ಪ್ರೇರೆ. ಕೆಲವರು ಸರಿ ನೋಡಿ ಪ್ರೇರೆ, ಮನಸ್ಸಾಕ್ಷಿ ಹೇಳುತ್ತೆ ಅಂತೆ. ಕೆಲವರು ಹೇಳ್ತಾರೆ ಪ್ರೇರೆ, ಲೋಕದವರು ಚೆನ್ನಾಗಿ ಹೇಳ್ತಾರೆ, ನಿಮ್ಮ ಮನಸ್ಸೇ ಸಾಕ್ಷಿ ಹೇಳುತ್ತೆ ಅಂತಾರೆ. ಈಗ ಮನಸ್ಸು ಸಾಕ್ಷಿ ಹೇಳುವಂಥದ್ದು ಯಾರಾದ್ರೂ ಕೇಳೋದಕ್ಕಾಗುತ್ತಾ ಅಥವಾ ನೋಡೋದಕ್ಕಾಗುತ್ತಾ? ನಮ್ಮ ಮನಸ್ಸು ಸಾಕ್ಷಿ ಹೇಳುತ್ತಂತೆ ನಮ್ಗೆ. ಆ ಸಾಕ್ಷಿ ಕೊಡೋದನ್ನ ನಾವು ನೋಡೋಕ್ಕಾಗುತ್ತಾ ಅಥವಾ ಗ್ರಹಿಸಕ್ಕಾಗುತ್ತಾ? ಇನ್ನೊಂದು ವಿಚಾರ, ಈಗ ನಾನು ಮಾತಾಡ್ತಾ ಇರುವಂತ ಮಾತು ನಿಮ್ಗೆ ಕಾಣಿಸ್ತಾ ಇದೆಯಾ ಅಥವಾ ಕೇಳಿಸ್ತಾ ಇದೆಯಾ? ಅದೇ ರೀತಿ ಮನಸ್ಸಾಕ್ಷಿ ಮಾತಾಡುವಂತ ಮಾತು ಕಾಣಿಸೋದಿಲ್ಲ, ಕೇಳಿಸುತ್ತೆ. ಈ ಆಕಾಶ ಭೂಮಿ ಕೊಡುವಂತ ದೇವರ ಮೊರೆ ಇಡ್ತಾ ಇರೋದಂಥದ್ದು ಏನಾಗುತ್ತೆ ಹೇಳಿ? ನಮ್ಗೆ ಕಾಣಿಸೋದಿಲ್ಲ. ಆದ್ರೆ ದೇವರ ವಾಕ್ಯದಲ್ಲಿ ಕೇಳಿಸ್ತಾ ಇದೆ ಪ್ರೇರೆ. ಕೇಳಿಸ್ತಾ ಇದೆ ಅಂತಂದ್ರೆ ಹೌದು ಪ್ರೇರೆ. ನಾವು ಹಾಗೆ ಇನ್ನೊಂದು ವಚನ ನೋಡಿಕೊಳ್ಳೋಣ. ಯಾಕೋಬನ ಗ್ರಂಥ 5ನೇ ಅಧ್ಯಾಯ 1ನೇ ವಚನವನ್ನು ಒಂದು ಸಾರಿ ತಿರುಗಿ ನೋಡಿಕೊಳ್ಳೋಣ ಪ್ರೇರೆ. ಯಾಕೋಬನು 5ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಏನು ಬರೆದಿದೆ ಅನ್ನುವಂತ ಒಂದು ಸಾರಿ. ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದೈಸಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದವೆ. ಆ ಮಣ್ಣೇ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿ ಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ. ಇಲ್ಲಿ ಏನ್ ಸಾಕ್ಷಿ ನೋಡ್ತಾ ಇದ್ದೀವಿ ನಾವು? ಇಷ್ಟು ವಚನ ಓದು ಏನ್ ಸಾಕ್ಷಿ ಹೇಳ್ತಾ ಇತ್ತಂತೆ ನಮ್ಮ ಪರವಾಗಿ? ನಾವು ಬಚ್ಚಿಟ್ಕೊಂಡಿರೋ ದನವೇ ನಮ್ಮ ಬಗ್ಗೆ ಸಾಕ್ಷಿ ಹೇಳುತ್ತೆ. ನಾವು ಬಚ್ಕೊಂಡಿರುವಂತ ಹಣಗಳು, ಕೂಲಿಯವನ ಕೂಲಿಯನ್ನು ಕೊಡದೆ ದೋಚಿಕೊಂಡಂತ ಹಣವು ಸಾಕ್ಷಿ ಹೇಳ್ತಾ ಇದ್ದ ದೇವ್ರಿಗೆ. ಅಯ್ಯೋ ದೇವ್ರೇ, ನನ್ಗೆ ಈ ಬೀರೋಲಿ ಕಟ್ಟಾಕಿದನ್ ದೇವ್ರೆ, ಬ್ಯಾಂಕ್ಗಳಲ್ಲಿ ಮಡಗಿದನ್ ದೇವ್ರೆ, ಆದ್ರೆ ನಾನು ಇವನ ಹತ್ರ ಹೋಗ್ಬೇಕಾಗಿತ್ತು, ಇಂಥವನ ಕೂಲಿಗೆ ನಾನು ಹೋಗ್ಬೇಕಾಗಿತ್ತು, ಅವನ ಹೊಟ್ಟೆಪಾಡಿಗೆ ಬೇಕಾಗಿರುವಂತ ಕೂಲಿ ಹಣವನ್ನು ಎಲ್ಲಿ ಮಡಗಿದಾನೆ ಈ ಮನುಷ್ಯನು?
ಟಜ್ರಿಲ್ ಮಡಗಿದಾನೆ ದೇವ್ರೆ ಅಂತ ದೇವರಿಗೆ ಹಣವು ಮೊರೆ ಇಡುತ್ತಾ ಸತ್ಯವೇದ ಗ್ರಂಥದಲ್ಲಿ ಇದನ್ನ ಬರೆಸಿದ್ದಾರಾ? ಪ್ರೇರೆ ಗೊಂಬೆ ಆಟದಲ್ಲಿ ನಾವು ನೋಡ್ತಿರ್ತಾರೆ. ಗೊಂಬೆ ಆಟ ಬೆಳಗ್ಗೆ ಒಂದು ಚೆಕ್ ಮಾಡ್ಬೇಕಾದ್ರೆ ನಾನು ಈ ವಿಷಯವನ್ನು ಕುರಿತು ಅದೊಂದು ಗೊಂಬೆ ಆಟದ್ದು ಟೆಂಪಲ್ ಟ್ರೀ ಅಂತ ಏನೋ ಇದೆ ಪ್ರೇರೆ. ಅದು ಸಸಿಯಾಗಿ ನೆಟ್ಟರೆ ಗಿಡವಾಗಿ ಮಾರ್ಪಡುವಂತ ಏನೋ ಒಂದು ಟೈಟಲ್ ಇದೆ ಪ್ರೇರೆ. ಆ ಮರ ಮಾತಾಡುತ್ತೆ ಪ್ರೇರೆ. ಯಾವುದು ಮರ ಮಾತಾಡುತ್ತೆ. ಗೊಂಬೆ ಆಟಗಳಲ್ಲಿ, ಕಾರ್ಟೂನ್ಗಳಲ್ಲಿ ತನ್ನ ಜ್ಞಾನದಿಂದ ಅನೇಕರು ಬರ್ಸಿರ್ತಾರೆ, ಅನೇಕರು ಆ ಒಂದು ಗೊಂಬೆ ಆಟ ಚಿತ್ರಿಸಿರ್ತಾರೆ. ಹಣ್ಣುಗಳು ಮಾತಾಡೋದು ನೋಡಿದೀವ, ಮರಗಳು ಮಾತಾಡೋದು ನೋಡಿದೀವ, ಆನೆಗಳು, ಸಿಂಹಗಳು, ಕುರಿಗಳು ಎಲ್ಲ ಮಾತಾಡೋದು ನೋಡಿದೀವ ಇಲ್ವಾ ಪ್ರೇರೆ? ಈ ಮನುಷ್ಯನ ಜ್ಞಾನದಿಂದಲೇ ಇಷ್ಟೊಂದು ಜ್ಞಾನವಾದ ಕಾರ್ಟೂನ್ ಮಾಡಬೇಕಾದ್ರೆ ಮತ್ತು ದೇವರು ಹಣ ಸಾಕ್ಷಿ ಹೇಳುವುದಕ್ಕೆ ನಮ್ಮ ಮನೆಯಲ್ಲಿ ಮಡಗಿಲ್ಲ ಅಂತೀರಾ? ಧನಿಕರೇ, ಇನ್ನೊಂದ್ಸರಿ ಓದಿ, ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಾಗಿ ಕಣ್ಣೀರಿಡಿರಿ. ಏನ್ ಪ್ರೇರೆ, ನನಗೆ ಭೌತಿಕವಾದ ಆಶೀರ್ವಾದವನ್ನು ಹೇಳೋದ್ ಕಂಡ್ರೆ ಮನಸ್ಸಿಗೆ ಬಹಳ ನೋವಾಗುತ್ತೆ ಪ್ರೇರೆ, ಬಹಳ ನೋವು. ಈಗ ನಿನ್ಗೆ ಆಶೀರ್ವಾದ ಮೇಲೆ ಆಶೀರ್ವಾದ, ನಿನ್ಗೆ 1000 ಪಟ್ಟು ಆಶೀರ್ವಾದ, ಇವಾಗ 1000 ಪಟ್ಟು ಆಶೀರ್ವಾದ ಬಂದು ನಾನು ಕೋಟ್ಯಾಧೀಶ್ವರ ಆಗೋದೆ, ಓಕೆನಾ? 1000 ಪಟ್ಟು ಆಶೀರ್ವಾದ ಬಂದು ನೀವು ಯೋಚನೆ ಮಾಡಿ ಪ್ರೇರೆ, ನೀವು ಇದನ್ನ ಸರಿಯಾದ್ರೆ ಸ್ವೀಕಾರ ಮಾಡ್ಕೊಳ್ಳಿ. ಇದು ನಿಮಗೆ ವಾಕ್ಯಕ್ಕೆ ವಿರುದ್ಧವಾಗಿದೆ, ಖಂಡಿತ ನೀವು ಅದನ್ನ ತೆಗೆದಾಕಿ. ದೇವರು ಮತ್ತು ನಾನೇನು ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ಗೆ, ನಾನೇನಾದ್ರೂ ದೇವರ ವಿರುದ್ಧವಾಗಿ ಒಂದು ವಚನ ಆದ್ರೂ ತಪ್ಪಾಗಿ ನಾನು ಹೇಳಿದ್ರೆ ನನಗೆ ಪಾರ್ಶ್ವವಾಯು ರೋಗ ಬರಲಿ ಅಂತ ನಾನು ದೇವರ ಹತ್ರ ನಾನು ಯಾವತ್ತೂ ಅಪ್ಪಣೆ ಮಾಡಿದ್ದೀನಿ. ಇವತ್ತು ನಾನು ಕೇಳ್ಕೊಳ್ಳೋದು ಅಷ್ಟೇ, ನಾನು ನಿನ್ನ ವಾಕ್ಯವನ್ನು ಇಲ್ಲದೆ ಏನಾದ್ರೂ ಒಂದು ತಿರ್ಚಿ ಪರಿಚಯ ಏನಾದ್ರೂ ಸುಳ್ಳು ಹೇಳ್ದ, ದೇವ್ರೆ ನಾನು ವಾಕ್ಯನೇ ನೆಕ್ಸ್ಟ್ ಹೇಳ್ಬಾರ್ದು, ನನಗೆ ಪಾರ್ಶ್ವವಾಯು ರೋಗ ಬಂದು ನಾನು ಮರಿಕೋಬೇಕು ಅಂತ ದೇವರ ಹತ್ರ ನಾನು ಕೇಳ್ಕೊತೀನಿ. ಆ ಧೈರ್ಯ ನನಗಿದೆ, ನನ್ನ ಮನಸ್ಸಾಕ್ಷಿ ನನಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಧನಿಕರೇ, ನಿಮಗೆ ಬರುವ ದುರ್ದಶೆಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು ದಾಸವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದಿವೆ. ಆ ಮಣ್ಣೆ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿ ಬಿಡುವುದು. ಮಣ್ಣು ಕೂಡ ಸಾಕ್ಷಿ ಹೇಳ್ತಾ ಇದೆ ಇಲ್ಲಿ. ಮಣ್ಣು ತಿನ್ನುತ್ತಾ, ನಮ್ಮ ದೇಹವನ್ನು ತಿನ್ನುತ್ತಾ, ಭೂಮಿಗೆ ಊತಾಕಿದ 1 ತಿಂಗಳು ನೋಡಾದ್ಮೇಲೆ ಆ ಬೆಂಕಿ ಏನಾಗುತ್ತೆ, ನಮ್ಮ ಮಾಂಸವನ್ನು ತಿನ್ಬಿಡುತ್ತೆ ಪ್ರೇರೆ. ಸತ್ಯವೇದದಲ್ಲಿರುವಂತಹ ಸತ್ಯವಾದ ಮಾತಿದು, ಕಲ್ಪನೆ ಕಥೆಗಳಿಂದ ಬರೆಸಿರುವಂತಹ ಆಲೋಚನೆಗಳಿಂದ ಮಾತುಗಳಲ್ಲ ಇದು. ಸತ್ಯವೇದದಲ್ಲಿರುವಂತಹ ಸತ್ಯದ ಮಾತು. ಓ ಐಶ್ವರ್ಯವಂತನೇ, ಓ ಮನುಷ್ಯನೇ, ನೀನು ಕೂಲಿ ಮಾಡಿದವನ. ಅಲ್ಲಿ ಕೆಲವು ವಚನ ನೋಡಿ, ಅಲ್ಲಿ 3ನೇ ವಚನದ ಕೆಳಗಡೆ, ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ, ನಿಮ್ಮ ಹೊಲಗಳನ್ನು ಕುಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ, ಆಗೋ ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ. ನಮ್ಮ ಶಿವಣ್ಣ ಫಸ್ಟ್ ಅನೇಕ ವರ್ಷದಿಂದ ಬೇರೆ ಕೆಲಸ ಮಾಡಿದಂತ ಒಂದು ಕೆಲಸದ ಕಾಸು ಕೊಡದಂತ ಕಾರಣಕ್ಕೆ ಕೇಸಲ್ಲಿ ಓಡಾಡ್ತಾ ಇದ್ದಾರೆ ಬೇರೆ. ಅಂದ್ರೆ ಆತನ ಯಜಮಾನದ ಮನೆಯಲ್ಲಿ ಇರುವಂತ ಟಜರಿಲಿರುವಂತ ಕಾಸು ನಾನು ಶಿವಣ್ಣನ ಹತ್ರ ಹೋಗ್ಬೇಕಾಗಿತ್ತು, ನನಗೆ ಯಾಕೆ ಹಿಡಿದಿಟ್ಕೊಂಡಿದ್ದೆ ಅಂತ ಮೊರೆ ಇಡ್ತಾ ಇದೆಯೇ ಇಲ್ವೋ ಪ್ರೇರೆ? ಈ ವಾಕ್ಯಕ್ಕನುಸಾರವಾಗಿ ಕೂಗಿಕೊಳ್ಳುತ್ತೆ. ಸೇನಾಧೀಶ್ವರನಾದ ಯೆಹೋವನ ಕಿವಿಗೆ ಅದು ಬೀಳುತ್ತೆ. ಅನ್ಯಾಯವಾಗಿ ನಡೆದುಕೊಳ್ಳುವಂತ ಪ್ರತಿಯೊಬ್ಬ ಮನುಷ್ಯರ ವಿರುದ್ಧವಾಗಿ ಸಾಕ್ಷಿ ಹೇಳುವವರು ಯಾರು ಗೊತ್ತಾ? ಕೇವಲ ಮನುಷ್ಯರಲ್ಲ, ಭೂಮಿ, ಆಕಾಶ, ಗೋಡೆಯೊಳಗಿಂದ, ಮರಗಳೊಳಗಿಂದ ಕಲ್ಲುಗಳು ಮತ್ತು ಚಾವಣಿಯು. ಹೌದು ಪ್ರೇರೆ, ಕೂಗಿಕೊಳ್ಳುತ್ತೆ ಪ್ರೇರೆ. ನಾವು ದೇವರಿಂದ ತಪ್ಪಿಸ್ಕೊಂಡು ಎಲ್ಲೋ ಹೋಗಾಗುತ್ತೆ. ಓ ಮಾನವ, ನೀನು ದೇವರಿಂದ ತಪ್ಪಿಸ್ಕೊಂಡು ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯನಾ ಅಂದ್ರೆ ಸಾಧ್ಯನೇ ಇಲ್ಲ. ಮತ್ತೆ ಏನ್ ಮಾಡ್ಬೇಕು? ನಾವೆಲ್ಲರೂ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಹತ್ರ ಇರುವಂತಹ ಬಟ್ಟೆಗಳು ದೇವರಿಗೆ ಮೊರೆ ಇಡ್ತಾ ಇದೀವ. ದೇವ್ರೆ, ನಾನು ಬೆತ್ತಲೆಯಾಗಿ, ನನ್ನ ಸಹೋದರನು ಬೆತ್ತಲೆ ಆಗಿದ್ದ, ನನ್ನ ಮಗನು ಬೆತ್ತಲೆ ಆಗಿದೆ, ನನ್ನ ಸಹೋದರನು ಬೆತ್ತಲೆ ಆಗಿದ್ದ, ನಾನು ಅವನ ಹತ್ರ ಹೋಗಕ್ಕೆ ಇವನು ಬಿಡ್ತಾನೆ ಇಲ್ಲ. ಬೀರೋ ಮೇಲೆ ಟಜ್ರಿಗಳಲ್ಲಿ ಬಟ್ಟೆಗಳು ತುಂಬ್ಕೊಂಡು ನುಸಿ ಹಿಡಿತಾ ಐತೆ. ಯಾರು ಬೆತ್ತಲವನಿಗೆ ಕಂಡಾಗೆಲ್ಲ ಬಟ್ಟೆನ ಒದಿಸ್ಬೇಕಂತ ನಾನು ವಾಕ್ಯದಲ್ಲಿ ಬರ್ಸಿದೀನಿ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಪ್ರೇರೆ? ಬಟ್ಟೆಗಳನ್ನ ನಾವು ಕೂಡಿಸಿಟ್ಕೊಳ್ತಾ ಇದ್ದೀವ. ಏನ್ ಹೇಳ್ತಾನೆ ಪ್ರೇರೆ? ಯೋಹಾನನು ಗದರಿಸಿ ಅನೇಕರಿಗೆ ವಾಕ್ಯ ಹೇಳುವಾಗ, 2 ಅಂಗಿ ಉಳ್ಳವನು ಇಲ್ಲದವನಿಗೆ ಕೊಡಲಿ. ನಮ್ಮ ಹತ್ರ ಇರುವಂತ ಅಂಗಿನ ಕೊಡ್ತಾ ಇದೀವಿ ಪ್ರೇರೆ. ನಾನು ಗರ್ವದಿಂದ ಹೇಳ್ತೀನಿ ಪ್ರೇರೆ, ನನ್ನ ಹತ್ರ ಉಡುವುದಕ್ಕೂ ವಸ್ತ್ರ ಇರಲಿಲ್ಲ. ನಾನು ಅನೇಕ ಹಣಗಳನ್ನು ನಷ್ಟ ಮಾಡಿಕೊಂಡು ಬ್ಯಾಂಗ್ಳೂರ್ ಪಟ್ಟಣಕ್ಕೆ ಬಂದಾಗ ನನ್ನ ಹತ್ರ ನಾನು ಅನೇಕ ಪ್ರತಿದಿನ, ಪ್ರತಿ ವಾರಕ್ಕೆ 2 ಜೋಡಿ ಬಟ್ಟೆ ಹಾಕ್ತಾ ಇದೆ, ಯಾವಾಗ ಲೋಕದಲ್ಲಿದ್ದಾಗ. ಆದ್ರೆ ದೇವ್ರ ಕಡೆ ಬಂದಾಗ ನನಗೆ ಹಾಕೋದಕ್ಕೆ, ಬಟ್ಟೆನೂ ಹಾಕೊಳ್ಳೋದಕ್ಕೆ ನನಗೆ ಕಷ್ಟ ಆಯ್ತು ಪ್ರೇರೆ. ಇನ್ನೊಬ್ಬರ ಬಟ್ಟೆ ತಗೊಂಡು ಹಾಕೊಂಡಿದ್ದಂತ ನಾನು ಅನೇಕರಿಗೆ ನನ್ನ ಬಟ್ಟೆಗಳನ್ನು ದಾನ ಮಾಡುವಾಗ ನನಗೆ ದೇವರು ಕೊಟ್ಟರು ಪ್ರೇರೆ. ನನ್ನ ಮಾನವನು ಕಾಪಾಡಿದ್ದು ದೇವರು ಪ್ರೇರೆ. ನನಗೆ ಬಟ್ಟೆ ಇಲ್ಲದಾಗ ಬಟ್ಟೆ ಕೊಟ್ಟಿದ್ದು ದೇವರು. ಯಾಕೆ? ನನ್ನಲ್ಲಿರುವಂತ 2 ಅಂಗಿಯನ್ನು ಇಲ್ಲದವನಿಗೆ ಕೊಟ್ಟೆ, ನನ್ನ ಹತ್ರ ಇರುವಂತ 2 ತುತ್ತು ಆಹಾರವನ್ನು ಇಲ್ಲದವನಿಗೆ ಕೊಟ್ಟೆ. ಅದಕ್ಕೆ ದೇವರು ನನಗೆ ಆಹಾರಕ್ಕೂ ಕೊರತೆ ಇಲ್ಲ, ವಸ್ತ್ರಗಳಿಗೂ ಕೊರತೆ ಇಲ್ಲ ಪ್ರೇರೆ. ಯೋಚನೆ ಮಾಡಿ ಪ್ರೇರೆ, ಯೋಚನೆ ಮಾಡಿ. ದೇವರು 5 ಮೀನು 7 ರೊಟ್ಟಿಗಳನ್ನು ತೆಗೆದುಕೊಂಡು 7 ಮೀನು 5 ರೊಟ್ಟಿಗಳನ್ನು ತೆಗೆದುಕೊಂಡು ಯಾರ ಕೈ ಕೊಡ್ತಾರೆ ಪ್ರೇರೆ? ಸೇವಕರ ಕೈ ಕೊಡ್ತಾರೆ. ನೀವು ತಗೊಂಡಿದ್ದನ್ನ ಹಂಚಿ ಅಂತ. ಈ ದಿನ ಸೇವಕರಿಗೆ ದೇವರು ಕೊಡ್ತಾ ಇದ್ದಾರೆ.
ಇವ್ರು ಏನ್ ಮಾಡ್ಬೇಕಾಗಿದೆ ಗೊತ್ತಾ? ಹಂಚಬೇಕಾಗಿದೆ, ಬಡವರಿಗೆ ದಯೆ ತೋರಿಸ್ಬೇಕಾಗಿದೆ. ಕರುಣೆ ಉಳ್ಳವನು ಧನ್ಯನು ಅಂತ ದೇವರ ವಾಕ್ಯ ಹೇಳುತ್ತೆ. ನಾನು ಹಸಿದಿದ್ದೆ, ನನಗೆ ಬಾಯಾರಿಕೆ ಇದ್ದು, ನನಗೆ ರೋಗದಲ್ಲಿ ಇದ್ದೆ, ನನಗೆ ಯಾರು ಸಂತೈಸಲಿಲ್ಲ ಅಂತ ಯೇಸು ಪ್ರಭು ತನ್ನ ಒಂದು ಯಾರ ಜಾಗದಲ್ಲಿ ಸೇರಿಸ್ಕೊಂಡಿದ್ದಾರೆ ಗೊತ್ತಾ? ಇವತ್ತು ಯಾರ ಜಾಗದಲ್ಲಿ ಇದ್ದಾರೆ ಗೊತ್ತಾ? ಯೇಸು ಪ್ರಭು ಭಿಕ್ಷೆ ಬೇಡುವಂತ ಮನುಷ್ಯನಿಗೆ ಹೋಲಿಸಿ ಮಾತಾಡ್ತಾ ಇದ್ದಾರೆ. ಈ ಕೇವಲ ಅಲ್ಪವಾದವರಿಗೆ ನೀವು ಯಾರ್ಯಾರಿಗೆ ಇದನ್ನು ಮಾಡುತ್ತೀರೋ ಅದು ನನಗೆ ಮಾಡಿದ ಹಾಗಾಯ್ತು ಅಂತ ಹೇಳಿದ್ರು ಪ್ರೇರೆ, ನಮ್ಮಲ್ಲಿರುವಂತ ಒಂದು ತುತ್ತು ಆಹಾರವನ್ನು ನಾವು ಕೊಡ್ತಾ ಇದ್ದೀವ? ನಮ್ಮಲ್ಲಿರುವಂತ ಎರಡು ಜೋಡಿ ಬಟ್ಟೆಗಳು ಒಂದು ಜೋಡಿ ಕೊಡ್ತಾ ಇದೀವ? 2 ಜೋಡಿ ಇದ್ರೆ ಏನು ಪ್ರೇರೆ, ಪರವಾಗಿಲ್ಲ ಪ್ರೇರೆ. ಅನೇಕ ಬಟ್ಟೆಗಳಿರುತ್ತೆ ಪ್ರೇರೆ, ಯಾಕೆ ಪ್ರೇರೆ ಕೊಡಲ್ಲ? ಏನ್ ಪ್ರೇರೆ, ಏನಾಗುತ್ತೆ? ಅದು ಹೊಸದಾಗೆ ಇರುತ್ತಾ? ಚಿಕ್ಕ ವಯಸ್ಸಲ್ಲಿ ನಾವು ಪಾಠಕ್ಕೆ ಹೋಗ್ಬೇಕಾದ್ರೆ ನವಿಲ್ಗಿರಿನ ಬಚ್ಚಿಕ್ತಾ ಇದ್ವಿ, ಏನೋ ಒಂದರಷ್ಟು 4ರಷ್ಟು ಆಗುತ್ತೆ ಅಂತ, ಹಂಗೇನಾದ್ರೂ ಆಗುತ್ತೆ ಅಂತ ಬಚ್ಚಿಕ್ತಾ ಇದೀವಿ ನಾವು? ಬೇಡ ಪ್ರೇರೆ, ಬೇಡ. ನಮ್ಮಲ್ಲಿರುವುದು ದೇವರಿಗೆ ಮೊರೆ ಇಡ್ತಾ ಇದ್ದಂತೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನಿನ್ನ ವಿರುದ್ಧವಾಗಿ ಭೂಮಿ ಆಕಾಶಗಳನ್ನು ನಾನು ಕರಿತೀನಿ, ಅವು ನಿನ್ನ ವಿರುದ್ಧವಾಗಿ ಸಾಕ್ಷಿ ಹೇಳುತ್ತೆ. ಪ್ರಪಂಚದಲ್ಲಿರುವಂತ ಮಾನವರು ಇವತ್ತು ನನಗೆ ಯಾರು ನೋಡ್ತಾ ಇಲ್ಲ, ನಾನು ಏನು ಮಾಡಕ್ಕಾಗಲ್ಲ ಅಂತ ಅಂದುಕೊಂಡಿದ್ದೀರಾ? ದೇವರಿಗೆ ಸಾಕ್ಷಿ ಹೇಳುವವರು ಬಹು ಮಂದಿ ಇದ್ದಾರೆ. ಅಮಾಯಕರು, ಪಾಪ ನೀವು ಅಮಾಯಕರು. ಯಾರು ನೋಡೋರಿಲ್ಲ ಅಂತ ನಾವು ಹೇಗ್ ಬೇಕು ಹಂಗೆ ಬದುಕ್ತಾ ಇದೀವಿ, ಹೇಗ್ ಬೇಕು ಹಂಗೆ ಮಾತಾಡ್ತಾ ಇದೀವಿ ಪ್ರೇರೆ. ಒಂದು ಸಾರಿ ಎಚ್ಚರದಿಂದ ಸತ್ಯವೇದ ಗ್ರಂಥ, ನೀವು ಯಾವುದೇ ಕುಲದವರಾಗಿರ್ಬೋದು, ಯಾವುದೇ ಭಾಷೆ ಆಗಿರ್ಬೋದು, ಸತ್ಯವೇದ ಗ್ರಂಥವನ್ನು ತೆಗೆದುಕೊಂಡು ಒಂದು ಸಾರಿ ಓದು ಮನುಷ್ಯ, ಒಂದು ಸಾರಿ ಓದು, ನಿನಗೆ ಸತ್ಯ ಏನಂತ ಗೊತ್ತಾಗುತ್ತೆ. ದೇವರು ಏನು, ದೇವರ ಗುಣಲಕ್ಷಣಗಳೇನು, ದೇವರ ಜ್ಞಾನ ಏನಂತ ನಿನಗೆ ಸತ್ಯವೇದ ಗ್ರಂಥ ಓದಿದ್ರೆ ಗೊತ್ತಾಗುತ್ತೆ ಹೊರತು ಇಲ್ಲದಿರುವಂತ ಕಲ್ಪನೆ ಕಥನಗಳ ಪುಸ್ತಕಗಳನ್ನು ಓದ್ರೆ ನಿಮ್ ಸಾಯೋರ್ಗೂ ಗೊತ್ತಾಗಲ್ಲ. ಸತ್ತಾದ್ಮೇಲೆ ನಿಮ್ಗೆ ಗೊತ್ತಾದ್ರೂ ಪ್ರಯೋಜನ ಅಂತೂ ಏನಿಲ್ಲ. ಹೌದಂತೀರಾ ಇಲ್ಲ ಅಂತೀರಾ? ಸತ್ತಾದ್ಮೇಲೆ ನಿಮ್ ಸತ್ಯ ಗೊತ್ತಾದ್ರೂ ಪ್ರಯೋಜನ ಅಂತೂ ಏನೂ ಇಲ್ಲ. ಬದುಕಿರುವಾಗಲೇ ಈಗೋ ಇದೇ ಸುಪ್ರಸನ್ನತೆ ಕಾಲ, ಇದೇ ಸುಪ್ರಸನ್ನತೆ ಕಾಲ. ನಾಳೆ ಅಂದ್ರೆ ನಿನಗೇನು ಗೊತ್ತಿಲ್ಲ. ಈ ದಿನವೇ, ಅದಕ್ಕೆ ಭಕ್ತನ ಒಂದು ಹಾಡಿದ್ದಾನೆ, ಈ ದಿನವೇ ಒಳ್ಳೆ ಸಮಯ ಆಮೇಲೆ ಸಿಕ್ಕೋದಿಲ್ಲ, ಈ ದಿನವೇ ಒಳ್ಳೆ ಸಮಯ ಆಮೇಲೆ ಸಿಕ್ಕೋದಿಲ್ಲ. ನಾಳೆ ಅಂದ್ರೆ ನಿನಗೇನು ಗೊತ್ತೇ ಇಲ್ಲ, ನಾಳೆ ಅಂದ್ರೆ ಮೋಸ ಹೋಗ್ತೀಯೋ ತಮ್ಮ. ಯೇಸುವನಂಬದಿದ್ರೆ ಸಿಕ್ಕೋದಿಲ್ಲ ಮುಕ್ತಿ ನಿಮಗೆ, ಏನು ತಂದಿಲ್ಲ ಹುಟ್ಟುವಾಗಲೇ, ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ. ನನ್ನ ಸಮಯ ಮುಗಿತು. ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನೀವು ಇದುವರೆಗೂ ತಾಳ್ಮೆಯಿಂದ ವಾಕ್ಯವನ್ನು ಕೇಳಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆಮೆನ್, ಆಮೆನ್. ಥ್ಯಾಂಕ್ ಯು ಬೇಕು ಅಂತ ವಾಕ್ಯಗಳು. ಥ್ಯಾಂಕ್ ಯು ಬ್ರದರ್, ತುಂಬಾ ಚೆನ್ನಾಗಿತ್ತು ವಾಕ್ಯ ಸಂದೇಶ. ನಿಜವಾಗಿಯೂ ಅದ್ಭುತವಾದ ವಾಕ್ಯ ಸಂದೇಶ. ದೇವರು ಈ ಒಂದು ವಾಕ್ಯಕ್ಕೋಸ್ಕರ ನನ್ನನ್ನು ಈ ದಿವಸ ಕೊಟ್ಟಿದ್ದಾರೆ. ದೇವರು ಅನೇಕ ರೀತಿಯಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡಿದ್ದಾರೆ.